ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಈರುಳ್ಳಿ ಪಕೋಡ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಈ ರೆಸಿಪಿ, ಬಟ್ ನಾನು ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಮಾಡ್ಕೊಳ್ಳಿ. ಹಂಗಿದ್ರೆ ಬನ್ನಿ ಮಾಡೋದು ಹೆಂಗೆ ಅಂತ ನೋಡೋಣ. 5 ರಿಂದ 6 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 3 ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಖಾರದ ಪುಡಿನ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಒಂದು 10 ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಚಿಕ್ಕದಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಾಳನ್ನು ಈ ಥರ ಉಜ್ಜಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಅರ್ಧಂಬರ್ಧ ಕುಟ್ಟಿ ಆದರೂ ಹಾಕ್ಕೊಳ್ಬೋದು ಜೀರಿಗೆ. ನೆಕ್ಸ್ಟು ಸ್ವಲ್ಪ ಅಡುಗೆ ಸೋಡಾ, ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಇವಾಗ ಇದನ್ನು ನೀರು ಹಾಕ್ದಿರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇನು ಮಹಾ ರೆಸಿಪಿ ಅಲ್ಲ, ಎಲ್ರಿಗೂ ಗೊತ್ತು. ಬಟ್ ನಾನು ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಮತ್ತು ಇದಂತೂ 100% ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಇದೇ ಥರ. ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಬಿಟ್ಟು ನೋಡಿ, ಹಿಟ್ಟೇನು ಜಾಸ್ತಿ ಹಾಕಿಲ್ಲ. ಇದನ್ನು ಒಂದು 5 ರಿಂದ 6 ನಿಮಿಷ ಆ ಕಡೆ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ. ನೆಕ್ಸ್ಟು ಎಣ್ಣೆ ಕಾದ ನಂತರ ಒಂದು 3 ಸ್ಪೂನಷ್ಟು ಎಣ್ಣೆನ ಈ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ಇದನ್ನು ಕಲಿಸ್ಕೊಳ್ಬೇಕು. ಎಣ್ಣೆ ಯಾಕೆ ಹಾಕ್ಬೇಕಂದ್ರೆ ಒರಟು ಬರೋದಿಲ್ಲ ಪಕೋಡ, ಹಂಗಾಗ್ಬಿಟ್ಟು ನೋಡಿ ಈ ಥರ ಒಂದು ಚಪ್ಪಟೆಗೆ ಆಕಾರಕ್ಕೆ ಹಾಕಿದರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಉಂಡೆ ಹಾಕಿದರೆ ಒಳಗಡೆ ಒಂಥರ ಬೆಂದಿರುತ್ತೆ ಬಟ್ ಒಳಗಡೆದೇನೋ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ಈ ಚಿಕ್ಕ ಮಕ್ಳು ಏನು ಮಾಡ್ತಾವೆ ಅಂದರೆ ಮೇಲಿನ ಲೇಯರ್ ತಿಂದುಬಿಟ್ಟು ಒಳಗಡೆದು ಹಂಗೆ ಕೊಡ್ತಾವೆ. ಅವಕ್ಕೆ ಇಷ್ಟ ಆಗೋಲ್ಲ ಅದನ್ನು ತಿನ್ನೋಕ್ಕೆ, ಯಾಕೆಂದರೆ ಅದು ರುಚಿಯಾಗಿರಲ್ಲ. ಹಾಗಾಗಿ ಈ ಥರ ಚಪ್ಪಟೆ ಆಗೋದ್ರಿಂದ ಚೆನ್ನಾಗಿ ಬೇಯುತ್ತೆ, ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು 10 ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಫ್ಲೇವರ್ಗೆ ಎತ್ಕೊಂಡ್ರೆ ಪಕೋಡ ರೆಡಿ ಟು ಈಟ್. ಸ್ನೇಹಿತರೆ, ನಾನು ಏನೇನು ಹಾಕಬೇಕಿತ್ತು ಅಥವಾ ನೀವು ಏನೇನು ಹಾಕಿ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಪಕೋಡ ರೆಸಿಪಿ. ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನೋಟಿಫಿಕೇಷನ್ ಬೇಗ ಬರಲಿಕ್ಕೆ ನಿಮಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.